ಕರಗ ಅನ್ನೋದು ಬೆಂಗಳೂರಿನ ಅಸ್ಮಿತೆ. ಬೆಂಗಳೂರಿನ ಆ ಸಾಂಪ್ರದಾಯಿಕವಾದಂತಹ ಒಂದು ಅಸ್ಮಿತೆ ಬೆಂಗಳೂರಿನಲ್ಲಿ ನಡೆಯುವಂತ ಈ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ. ಈ ಕರಗಕ್ಕೆ ಸರ್ಕಾರ ಮೀಸಲಿಟ್ಟ ಹಣವನ್ನ ಬಿಡುಗಡೆ ಮಾಡಕ್ಕೇನು ಹಾಗಾದ್ರೆ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಯಾಕೆ ಹಣ ಬಿಡುಗಡೆ ಮಾಡಲಿಲ್ಲ ಸರ್ಕಾರ? ಈ ಹಣವನ್ನ ಬೇರೆ ಯಾವುದಕ್ಕಾದ್ರೂ ಬಳಸ್ಕೊಂಡಿದಾರ? ಕೇಳಿದ್ರೆ ಏನ್ ಹೇಳ್ತಾರೆ? ದೀಪ್ತಿ. ರಂಜಿತ್, ಪ್ರಮುಖವಾಗಿ ಇವತ್ತು ಬೆಂಗಳೂರು ಕರಗ ಶಕ್ತೋತ್ಸವ ನಡೀತಾ ಇದೆ. ಈಗಾಗಲೇ ಕ್ಷಣಗಣನೆ ಕೂಡ ಆರಂಭವಾಗಿರುವಂತದ್ದು. ಕಳೆದ 8 ದಿನಗಳಿಂದ ನಡೀತಿರುವಂತಹ ಬೆಂಗಳೂರು ಕರಗ ಇವತ್ತು ಕೊನೆ ದಿನ. ಇವತ್ತು ಮುಖ್ಯವಾದಂತಹ ದಿನ. ರಾತ್ರಿ ಸರಿಯಾಗಿ 12:30ರಿಂದ 1:00ವರೆಗೆ ಶಕ್ತೋತ್ಸವ ನಡೆಯುತ್ತೆ. ಇನ್ನು ಬೆಂಗಳೂರು ಕರಗ ಇತಿಹಾಸ ಪ್ರಸಿದ್ಧ. ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಕರಗವನ್ನ ನಡೆಸ್ತಾರೆ. ಆದ್ರೆ ಈ ಬಾರಿ ಹಣದ ಕೊರತೆ ಎಲ್ಲೋ ಒಂದ್ ಕಡೆ ಕಾಡ್ತಾ ಇದೆ. ಯಾಕಂದ್ರೆ ಸರ್ಕಾರದಿಂದ ಬಿಡುಗಡೆ ಆಗಬೇಕಾಗಿದ್ದಂತಹ 1.5 ಕೋಟಿಯಷ್ಟು ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸಾಮಾನ್ಯವಾಗಿ ಪ್ರತಿ ಬಾರಿ ಬೆಂಗಳೂರು ಕರಗ ನಡೆಯುತ್ತೆ ಅಂತ ಹೇಳಿದ್ರೆ 1 ವಾರದ ಮುಂಚಿತವಾಗಿ 50 ಲಕ್ಷ ಹಣವನ್ನ ಕೊಡಲಾಗ್ತಾ ಇತ್ತು. ಇದರಿಂದ ತಯಾರಿಗಳು ಶುರು ಆಗ್ತಾ ಇತ್ತು. ಯಾಕಂದ್ರೆ ಸತತ 9 ದಿನಗಳ ಕಾಲ ಬೆಂಗಳೂರು ಕರಗವನ್ನ ನಡೆಸಬೇಕಾಗುತ್ತೆ. ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚಿರುತ್ತೆ. ಆದ್ರೆ ಈ ಬಾರಿ 1.5 ಕೋಟಿ ಇದ್ರೂ ಕೂಡ, ಮೀಸಲಿಟ್ಟಿದ್ರೂ ಕೂಡ ಒಂದೇ ₹1 ಕೂಡ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಸತೀಶ್ ಅವರು ನೇರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ತನಕ ನನ್ನ ಕೈಯಲ್ಲಿ ದುಡ್ಡನ್ನ ಹಾಕೊಂಡು ನಾನು ಕರಗವನ್ನ ಮಾಡ್ತಾ ಇದ್ದೇನೆ. ಈಗ ಹೂವಿನ ಅಲಂಕಾರದಿಂದ ಹಿಡಿದು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡಬೇಕು. ಈಗ ದುಡ್ಡಿನ ಕೊರತೆ ನಮಗೆ ಎದುರಾಗಿದೆ. ಒಂದ್ ಕಡೆ ಮುಜರಾಯಿ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಇದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಸರ್ಕಾರದಿಂದ ಎಲ್ಲಾ ರೀತಿಯ ಸಪೋರ್ಟ್ ಇದೆ. ಪ್ರತಿ ವರ್ಷದಂತೆ ಎಲ್ಲಾ ವರ್ಷನೂ ಕೂಡ ನಮಗೆ ಯಾವುದು ತೊಂದರೆ ಆಗಿಲ್ಲ. ಆದ್ರೆ ಈ ಬಾರಿ ಮಾತ್ರ ಒಂದೇ ₹1 ಹಣವನ್ನ ಕೂಡ ಬಿಡುಗಡೆ ಮಾಡಿಲ್ಲ. ಜೊತೆಗೆ ಏನು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹೂವಿನ ಅಲಂಕಾರ ನಡೀತಾ ಇದೆ, ಅವರಿಗೂ ಕೂಡ ಸರಿಸುಮಾರು 30ರಿಂದ 40 ಲಕ್ಷ ರೂಪಾಯಿ ಹಣವನ್ನ ಕೊಡಬೇಕಾಗುತ್ತೆ. ಅದು ಕೂಡ ಕೊಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಎಷ್ಟು ಅಂತ ಕೈಯಿಂದ ಹಾಕಬೇಕು ಅನ್ನೋ ಒಂದು ವಿಚಾರವನ್ನ, ಆರೋಪವನ್ನ ಅವರು ಹೊರ ಹಾಕ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಮುಜರಾಯಿ ಇಲಾಖೆಯಿಂದ ಹಾಗೆ ಬೇರೆ ಬೇರೆ ಅಂದ್ರೆ ಬಿಬಿಎಂಪಿ ಇಲಾಖೆಯಿಂದ ಇವತ್ತು ರಜೆ ಇರೋದ್ರಿಂದ ಕೊಡ್ಲಿಕ್ಕೆ ಆಗೋದಿಲ್ಲ. ಸದ್ಯದ ಮಟ್ಟಿಗೆ ನೀವು ಮಾಡ್ಕೊಂಡು ಹೋಗಿ, ನಂತರದಲ್ಲಿ ಏನು ಹಣಕಾಸಿನ ಲೆಕ್ಕಾಚಾರ ಇದೆ ಅದನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವತ್ತೂ ಕೂಡ ಈ ರೀತಿ ಆಗಿಲ್ಲ. ಮುಂಚಿತವಾಗಿ 50 ಲಕ್ಷವನ್ನ ಕೊಟ್ಟು ನಂತರದಲ್ಲಿ ಹಂತ ಹಂತವಾಗಿ ಹಣದ ಬಿಡುಗಡೆ ಆಗ್ತಾ ಇತ್ತು. ಈ ಬಾರಿ ಹಣದ ಬಿಡುಗಡೆ ಆಗದೆ ಇರೋದಕ್ಕೆ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯನ ಅನ್ನೋ ಒಂದು ವಿಚಾರ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣ್ತಾ ಇದೆ. ಸದ್ಯದ ಮಟ್ಟಿಗಂತೂ ಸತೀಶ್ ಅವರು ಹೇಳಿದ್ದಾರೆ, ಬೆಂಗಳೂರು ಕರಗಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗದಂತೆ ಎಷ್ಟು ದೇವಿ ನಮಗೆ ಶಕ್ತಿಯನ್ನ ಕೊಡ್ತಾರೋ ಅಷ್ಟು ಶಕ್ತಿಯಲ್ಲಿ ನಾವು ಕರಗವನ್ನ ಮಾಡಿ ಮುಗಿಸ್ತೇವೆ. ಆದ್ರೆ ಈ ಒಂದು ಸರ್ಕಾರದ ನಡೆ ಅನ್ನೋಕ್ಕಿಂತ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ನಡೆಯಿಂದ ನಮಗೆ ಒಂದಿಷ್ಟು ತೊಂದರೆ ಆಗಿದೆ, ಬೇಜಾರು ಕೂಡ ಆಗಿದೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಆ ಟೈಮಲ್ಲಿ ನಾವು ಕಮಿಟ್ ಆಗಿರ್ತೇವೆ. ಆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಕೂಡ ಹೊರಹಾಕಿರುವಂತದ್ದು. ರಂಜಿತ್, ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ. ಬೆಂಗಳೂರಿನ ಐತಿಹಾಸಿಕ ಕರಗ, ಇತಿಹಾಸ ಇರುವಂತ ಕರಗ, ಈ ಕರಗಕ್ಕೆ ಹಣದ ಕೊರತೆ ಎದುರಾಗಿದೆಯಾ? ಇನ್ನೂ ಬಿಡುಗಡೆ ಆಗದ ಕರಗದ ಹಣ ಗ್ಯಾರಂಟಿಗೆ ಹೋಯ್ತಾ ಕರಗದ ಕಾಸು? ಕರಗ ಉತ್ಸವಕ್ಕೆ ಸರ್ಕಾರದ ಬಳಿ ಕಾಸಿರುವ ಹಂಗಾದ್ರೆ ಬೆಂಗಳೂರು ಕರಗಕ್ಕೆ 1.5 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ. ಆ ಮೀಸಲಿಟ್ಟ ಹಣ ಕರಗ ಇವತ್ತಿದೆ, ಕರಗ ಆರಂಭ ಆದ್ರೂ ಕೂಡ ಕರಗಕ್ಕೆ ಮೀಸಲಿಟ್ಟ ಹಣ ಮಾತ್ರ ಇನ್ನೂ ಕೂಡ ಬಿಡುಗಡೆ ಆಗಲಿಲ್ಲ. ಈ ತನಕ 1 ಪೈಸೆಯೂ ಕೂಡ, ನಯಾ ಪೈಸೆಯೂ ಕೂಡ ಬಿಡುಗಡೆ ಆಗಿಲ್ಲ. ಕರಗ ಹೂವಿನ ಅಲಂಕಾರಕ್ಕೆ ಹಣದ ಕೊರತೆ ಆಗಿದೆಯಾ? ಧರ್ಮರಾಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಕಿಡಿಕಾರಿದ್ದಾರೆ. ನಾವೇ ದುಡ್ಡು ಹಾಕಿ ಜಾತ್ರೆಯನ್ನ ನಡೆಸ್ತಾ ಇದ್ದೇವೆ ಅಂತೇಳಿ ಸತೀಶ್ ಹೇಳಿದ್ದಾರೆ. ನೋಡಿ, ಸರ್ಕಾರದಿಂದ 1.5 ಕೋಟಿಯಷ್ಟು ಕರಗಕ್ಕಾಗಿ ಹಣವನ್ನ ಮೀಸಲಿಟ್ಟಿದ್ರು. ಆದ್ರೆ ಆ ಕರಗಕ್ಕೆ ಮೀಸಲಿಟ್ಟ ಹಣ ಇವತ್ತು ಕರಗ ನಡೀತಾ ಇದ್ರು ಕೂಡ ನಯಾ ಪೈಸೆಯೂ ಕೂಡ ಬಿಡುಗಡೆ ಆಗಿಲ್ಲ ಅಂತೇಳಿ ಕರಗದ ಅಧ್ಯಕ್ಷರು ಕಿಡಿಕಾರ್ತಾ ಇದ್ದಾರೆ. ನಾವೇ ದುಡ್ಡು ಹಾಕಿ, ಐತಿಹಾಸಿಕ ಕರಗ ಇದು, ಸರ್ಕಾರ ಎಷ್ಟು ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿತ್ತು, ಆದ್ರೆ ₹1 ಕೂಡ ಕೊಡ್ಲಿಲ್ಲ. ಹಣ ಬಿಡುಗಡೆ ಆಗಿದೆ ಅಂದ್ರೆ ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದಾರೆ ಹಣ, ಆದ್ರೆ ಬಿಡುಗಡೆ ಆಗಲಿಲ್ಲ ಅಂತೇಳಿ ಹೇಳಿದ್ದಾರೆ ಕರಗದ ಅಧ್ಯಕ್ಷರು ಸತೀಶ್. ಧರ್ಮರಾಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಸತೀಶ್ ಅವರು ಕಿಡಿಕಾರಿದ್ದಾರೆ. ಹಣ ಮೀಸಲಿಟ್ಟಿದೆ, ಸರ್ಕಾರ ಕೊಡ್ಲೇಬೇಕಂತ ಹೇಳಿದೆ. ಇದು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ. ಇದುವರೆಗೂ ನಮಗೆ ದುಡ್ಡು ಬಂದಿಲ್ಲ. ನಾವು ಕರಗ ಎತ್ತ ಪೂಜಾರಿಗಳು ಮತ್ತೆ ಕಮಿಟಿ ಮೆಂಬರ್ ಬಾಲಕೃಷ್ಣ ಸೂರಿ ಅವರು ನಾವು 3 ಜನ ದುಡ್ಡು ಹಾಕಿ ಇಷ್ಟು ದಿವಸ ಜಾತ್ರೆ ನಡೆಸಿರೋದು. ನಿನ್ನೆ ಕೊಡ್ತೀನಿ ಅಮೌಂಟ್ ಅಂತ ಹೇಳಿದ್ರು. ಇವತ್ತು ಹೇಳ್ತಾರೆ ಗೌರ್ಮೆಂಟ್ ಹಾಲಿಡೇ ಆಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ. ಇದನ್ನ ನಾನು ಸರ್ಕಾರ ಗಮನಕ್ಕೆ ತರಬೇಕಾಗಿತ್ತು, ಮಾಧ್ಯಮ ಮುಖಾಂತರ ತರ್ತಾ ಇದ್ದೀನಿ. ಸರ್, ಬಜೆಟ್ ಅಲ್ಲಿ 1.5 ಕೋಟಿ ಹಣ ಮೀಸಲಿಟ್ಟಿದೆ.
ಇದರಲ್ಲಿ ಒಂದೇ ₹1 ರಿಲೀಸ್ ಆಗಿಲ್ಲ. ನಾವು 3 ಜನ ಹಾಕಿ ದುಡ್ಡು ಕರಗ ಮಾಡ್ತಾ ಇದೀರಿ. ನಮ್ಮ ಜನಾಂಗದಲ್ಲಿ PR ರಮೇಶ್ ಅವ್ರು ಎಂಟ್ರಿ ಆಗಿದ್ದಾರೆ. ದುಡ್ಡು ಕೊಡಬಾರ್ದು, ಹೆಂಗ್ ಮಾಡ್ತಾರೆ ನೋಡೋಣ ಅಂತ ಅವ್ರು ಎಂಟ್ರಿ ಆಗಿದ್ದಾರೆ. ಅದು ಬಿಟ್ರೆ ಸ್ವಲ್ಪ ಸ್ಥಳೀಯರು ಎಂಟ್ರಿ ಆಗಿದ್ದಾರೆ. ಮತ್ತೆ ಇವರು ಯಾರು ಮುಜರಾಯಲ್ಲಿ ಸ್ವಲ್ಪ ಅಧಿಕಾರಿಗಳು ಅವರು ಮಾಡ್ತೀರಿ ಅಂದ್ರೆ ಉಡಾಪೆ. ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂದ್ರೆ ಏನಂತ ಇವತ್ತು ನಾನು ಇದೆಲ್ಲ ಹೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಬೆಳಿಗ್ಗೆ ಮೆಸೇಜ್ ಬಂತು, ಮುಜರಾಯಿ ಕೊಟ್ಬಿಟ್ಟಿದೆ ದುಡ್ಡು, ಅವ್ರು ಮಾಡ್ತಾ ಇದ್ದಾರೆ ಅಂತಲ್ಲ. ಆದ್ರೆ ಇದು ನಮ್ಮ ಜನಾಂಗಕ್ಕೂ ಮತ್ತೆ ಪ್ರತಿಯೊಬ್ಬರಿಗೂ ವಿಷಯ ತಿಳಿಸ್ತಾ ಇದ್ದೀನಿ. 1.5 ಕೋಟಿ ಏನ್ ಮೀಸಲಿಟ್ಟಿದೆಯೋ ಇದುವರೆಗೂ ₹1 ದುಡ್ಡು ಬಂದಿಲ್ಲ. ನಾವೇ ದುಡ್ಡು ಹಾಕಿ ಕರಗ ಮಾಡ್ತಾ ಇರೋದು. ಇದನ್ನ ನಾನು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. 1 ವಾರ ಮುಂಚೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಆಮೇಲೆ ನಾವು ಒಂದು ಬಿಲ್ ಎಲ್ಲ ಇದು ಮಾಡಿದ್ಮೇಲೆ ನಾವು ಅದೇ ತರ ಹೂವದವ್ರಿಗೆ, ಲೈಟಿಂಗ್ಸ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಧ ಕೊಟ್ಬಿಟ್ಟು ಕರಗ ಆಗಿ 2 ದಿವಸಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ. ಇದು ಈ ಸಲ ಅದನ್ನು ಮಾಡಿಲ್ಲ. ಇದು ಏನಂದ್ರೆ ನಮಗೆ ಸರ್ಕಾರ ನಮಗೆ ಫುಲ್ ಸ್ಪಂದಿಸ್ತಾ ಇದೆ. ಅವ್ರ ಗಮನಕ್ಕೆ ಇದಿಲ್ಲ. ಇದು ಅವ್ರೇನ್ ಅನ್ಕೊಂಡಿದ್ದಾರೆ, ಹೋಗಿದೆ ದುಡ್ಡು ಹೋಗಿದೆ, ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಅನ್ಕೊಂಡಿದ್ದಾರೆ. ಈ ಅಧಿಕಾರಿಗಳು ಮಾಡೋ ಕೆಲಸ ಅವ್ರಿಗೆ ಗೊತ್ತಾಗಿಲ್ಲ. ಅದನ್ನ ನಾನು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅವ್ರು ಏನು 1.5 ಕೋಟಿ ಅಂತ ಕರಗಕ್ಕೆ ಮೀಸಲಿಟ್ಟಿದಾರೋ ಒಂದೇ ₹1 ಕೊಟ್ಟಿಲ್ಲ ಇನ್ನ. ಸರ್ ಅವ್ರ ಗಮನಕ್ಕೂ ಇದು ತಂದಿಲ್ಲ. ಅವ್ರ ಗಮನಕ್ಕೂ ಅಂದ್ರೆ ಸರ್ಕಾರ ಅಂದ್ರೆ ರಾಮಲಿಂಗಾರೆಡ್ಡಿ ಸರ್, ಅವ್ರ ಗಮನಕ್ಕೂ ಇದು ಇಲ್ದಿರ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮ ಮುಖಾಂತರ ನಮ್ಗೆ ಟೈಮ್ ಇಲ್ಲ. ನಿಮಗೆ ಗೊತ್ತು, ನಮಗೆ ಇಲ್ಲಿ ಪೂಜೆಗಳು ನಡೀತಾನೆ ಇದೆ. ಮಾಧ್ಯಮ ಮುಖಾಂತರ ನಾನು ರಾಮಲಿಂಗಾರೆಡ್ಡಿ ಸರ್ ಗಮನಕ್ಕೂ ತರ್ತಾ ಇದ್ದೀನಿ. ಇದು ನಮಗೆ ಯಾವ್ದು 1.5 ಕೋಟಿ ಅಂತ ಮೀಸಲಿಟ್ಟಿದ್ರು ಅದು ಯಾವ್ದು ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ರಿಲೀಸ್ ಆಗಿಲ್ಲ. ಸರ್ ಈಗ ನೋಡಿ, ಈಗ ಹೂವೆಲ್ಲ ಡೆಕೋರೇಷನ್ ತೆಗಿಸ್ತಾ ಇದ್ದೀನಿ. ಇವಾಗ ರೆಡಿ ಮಾಡ್ಬೇಕಂದ್ರೆ ಅವ್ರಿಗೆ 25 ಲಕ್ಷ ಕೊಟ್ರೇನೆ ಅವ್ರು ಹೂ ಹಾಕೋದಂತ ಕೂತಿದ್ದಾರೆ. ಇವಾಗ ನಾನು ಅದನ್ನೆಲ್ಲ ವೆಯ್ಟ್ ಮಾಡಕ್ ಆಗಲ್ಲ. ಇವತ್ತು ಸಂಜೆ 6,000 ಮಲ್ಲಿಗೆ ಹೂವು ಹಾರ ಬೇಕು ವೀರಕುಮಾರ್ಗೆ, ಪ್ರತಿಯೊಂದು ಮಾಡಬೇಕು. ಇವಾಗ ಇರೋದು ನನಗೆ ಟೈಮು ಇನ್ನ 5 ಅವರ್ ಅಷ್ಟೇ. ಅವ್ರಿಗೆಲ್ಲ ನಾನು ಇವಾಗ 40 ಲಕ್ಷ ಪೇಮೆಂಟ್ ಮಾಡಬೇಕು. ನನಗೆ ಇರೋದು ಟೈಮ್ 5 ಅವರ್. ಆದ್ರೆ ಅವ್ರಿಗೆ ಕೆಲಸ ಮಾಡಕ್ 5 ಅವರ್, ನಾನು 1 ಅವರ್ ಅಲ್ಲಿ ಅವ್ರಿಗೆ 40 ಲಕ್ಷ ಕೊಡಬೇಕು. ಇವ್ರು ಹೇಳ್ತಾರೆ ಗೌರ್ಮೆಂಟ್ ಹಾಲಿಡೇ ಅಂತ. ನಾನು ಅವ್ರಿಗೇನು ಮಾಡಕ್ಕಾಗಲ್ಲ. ಹೂವದವ್ರಿಗೆಲ್ಲ ನಾನು ಮಾಡ್ಲೇಬೇಕು, ಇಲ್ಲಾಂದ್ರೆ ಜಾತ್ರೆ ತೊಂದರೆ ಆಗುತ್ತೆ. ಇಲ್ಲ, ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ನಾನು ಮಾಡ್ತೀನಿ, ಆದ್ರೆ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ. ಇದಕ್ಕೆಲ್ಲ ಅವಕಾಶ ಕೊಡಲ್ಲ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂತ ಏನಿದೆಯೋ ಅದು ವಿಜೃಂಭಣೆಯಿಂದ ಆಗ್ತಾ ಇದೆ, ವಿಜೃಂಭಣೆಯಿಂದ ಆಗುತ್ತೆ. ಆದ್ರೆ ಇದನ್ನ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಇವ್ರು 1.5 ಕೋಟಿ ಏನ್ ಮೀಸಲಿಟ್ಟಿದಾರೋ ಆ ದುಡ್ಡು ಬಂದಿಲ್ಲ. ಇವಾಗ ಏನ್ ನಾನು ಇವ್ರಿಗೆಲ್ಲ ಪೇಮೆಂಟ್ ಮಾಡಬೇಕು ನಾನು ಮಾಡ್ತೀನಿ. ಅದು ನಮಗೆ ದೇವ್ರ ಶಕ್ತಿ ಕೊಟ್ಟಿದೆ. ಆದ್ರೆ ಇದು ನನ್ನ ಮಾಧ್ಯಮ ಮುಖಾಂತರ ತರ್ತಾ ಇದ್ದೀನಿ. ಸ್ವಲ್ಪ ರಾಂಗ್ ಮೆಸೇಜ್ ಹೋಗಿದೆ. ಏನಂದ್ರೆ ದುಡ್ಡು ಕೊಟ್ಬಿಟ್ಟಿದ್ದೀರಿ, ಎಲ್ಲ ಮಾಡ್ತಾ ಇದಾರೆ, ನಾವೇ ಮಾಡ್ತಾ ಇದೀರಿ ಅಂತ ಮುಜರಾಯಿ ಅವರು ಹೋಗಿ ಎಲ್ಲರನ್ನು ಇನ್ವೈಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಕರಗ ಅನ್ನೋದು ಬೆಂಗಳೂರಿನ ಅಸ್ಮಿತೆ, ಬೆಂಗಳೂರಿನ ಆ ಸಾಂಪ್ರದಾಯಿಕವಾದಂತಹ ಒಂದು ಅಸ್ಮಿತೆ, ಬೆಂಗಳೂರಿನಲ್ಲಿ ನಡೆಯುವಂತ ಈ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ. ಈ ಕರಗಕ್ಕೆ ಸರ್ಕಾರ ಮೀಸಲಿಟ್ಟ ಹಣವನ್ನ ಬಿಡುಗಡೆ ಮಾಡಕ್ಕೇನು ಹಾಗಾದ್ರೆ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಯಾಕೆ ಹಣ ಬಿಡುಗಡೆ ಮಾಡಲಿಲ್ಲ ಸರ್ಕಾರ? ಈ ಹಣವನ್ನ ಬೇರೆ ಯಾವುದಕ್ಕಾದ್ರೂ ಬಳಸ್ಕೊಂಡಿದಾರ? ಕೇಳಿದ್ರೆ ಏನ್ ಹೇಳ್ತಾರೆ ದೀಪ್ತಿ? ರಂಜಿತ್, ಪ್ರಮುಖವಾಗಿ ಇವತ್ತು ಬೆಂಗಳೂರು ಕರಗ ಶಕ್ತೋತ್ಸವ ನಡೀತಾ ಇದೆ. ಈಗಾಗಲೇ ಕ್ಷಣಗಣನೆ ಕೂಡ ಆರಂಭವಾಗಿರುವಂತದ್ದು. ಕಳೆದ 8 ದಿನಗಳಿಂದ ನಡೆಯುತ್ತಿರುವಂತಹ ಬೆಂಗಳೂರು ಕರಗ ಇವತ್ತು ಕೊನೆ ದಿನ. ಇವತ್ತು ಮುಖ್ಯವಾದಂತಹ ದಿನ. ರಾತ್ರಿ ಸರಿಯಾಗಿ 12:30ರಿಂದ 1:00ವರೆಗೆ ಶಕ್ತೋತ್ಸವ ನಡೆಯುತ್ತೆ. ಇನ್ನು ಬೆಂಗಳೂರು ಕರಗ ಇತಿಹಾಸ ಪ್ರಸಿದ್ಧ, ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಕರಗವನ್ನ ನಡೆಸ್ತಾರೆ. ಆದ್ರೆ ಈ ಬಾರಿ ಹಣದ ಕೊರತೆ ಎಲ್ಲೋ ಒಂದ್ ಕಡೆ ಕಾಡ್ತಾ ಇದೆ. ಯಾಕಂದ್ರೆ ಸರ್ಕಾರದಿಂದ ಬಿಡುಗಡೆ ಆಗಬೇಕಾಗಿದ್ದಂತಹ 1.5 ಕೋಟಿಯಷ್ಟು ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸಾಮಾನ್ಯವಾಗಿ ಪ್ರತಿ ಬಾರಿ ಬೆಂಗಳೂರು ಕರಗ ನಡೆಯುತ್ತೆ ಅಂತ ಹೇಳಿದ್ರೆ 1 ವಾರದ ಮುಂಚಿತವಾಗಿ 50 ಲಕ್ಷ ಹಣವನ್ನ ಕೊಡಲಾಗ್ತಾ ಇತ್ತು. ಇದರಿಂದ ತಯಾರಿಗಳು ಶುರುವಾಗ್ತಾ ಇತ್ತು. ಯಾಕಂದ್ರೆ ಸತತ 9 ದಿನಗಳ ಕಾಲ ಬೆಂಗಳೂರು ಕರಗವನ್ನ ನಡೆಸಬೇಕಾಗುತ್ತೆ. ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚಿರುತ್ತೆ. ಆದ್ರೆ ಈ ಬಾರಿ 1.5 ಕೋಟಿ ಇದ್ರೂ ಕೂಡ, ಮೀಸಲಿಟ್ಟಿದ್ರೂ ಕೂಡ ಒಂದೇ ₹1 ಕೂಡ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಸತೀಶ್ ಅವರು ನೇರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ತನಕ ನನ್ನ ಕೈಯಲ್ಲಿ ದುಡ್ಡನ್ನ ಹಾಕೊಂಡು ನಾನು ಕರಗವನ್ನ ಮಾಡ್ತಾ ಇದ್ದೇನೆ. ಈಗ ಹೂವಿನ ಅಲಂಕಾರದಿಂದ ಹಿಡಿದು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡಬೇಕು. ಈಗ ದುಡ್ಡಿನ ಕೊರತೆ ನಮಗೆ ಎದುರಾಗಿದೆ. ಒಂದ್ ಕಡೆ ಮುಜರಾಯಿ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಇದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಸರ್ಕಾರದಿಂದ ಎಲ್ಲಾ ರೀತಿಯ ಸಪೋರ್ಟ್ ಇದೆ. ಪ್ರತಿ ವರ್ಷದಂತೆ ಎಲ್ಲಾ ವರ್ಷನೂ ಕೂಡ ನಮಗೆ ಯಾವುದು ತೊಂದರೆ ಆಗಿಲ್ಲ. ಆದ್ರೆ ಈ ಬಾರಿ ಮಾತ್ರ ಒಂದೇ ₹1 ಹಣವನ್ನ ಕೂಡ ಬಿಡುಗಡೆ ಮಾಡಿಲ್ಲ. ಜೊತೆಗೆ ಏನು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹೂವಿನ ಅಲಂಕಾರ ನಡೀತಾ ಇದೆ, ಅವರಿಗೂ ಕೂಡ ಸರಿಸುಮಾರು 30ರಿಂದ 40 ಲಕ್ಷ ರೂಪಾಯಿ ಹಣವನ್ನ ಕೊಡಬೇಕಾಗುತ್ತೆ. ಅದು ಕೂಡ ಕೊಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಎಷ್ಟು
ಎಷ್ಟು ಅಂತ ಕೈಯಿಂದ ಹಾಕಬೇಕು ಅನ್ನೋ ಒಂದು ವಿಚಾರವನ್ನ ಆರೋಪವನ್ನ ಅವರು ಹೊರ ಹಾಕ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಮುಜರಾಯಿ ಇಲಾಖೆಯಿಂದ ಹಾಗೆ ಬೇರೆ ಬೇರೆ ಅಂದ್ರೆ ಬಿಬಿಎಂಪಿ ಇಲಾಖೆಯಿಂದ ಇವತ್ತು ರಜೆ ಇರೋದ್ರಿಂದ ಕೊಡ್ಲಿಕ್ಕೆ ಆಗೋದಿಲ್ಲ, ಸದ್ಯದ ಮಟ್ಟಿಗೆ ನೀವು ಮಾಡ್ಕೊಂಡು ಹೋಗಿ, ನಂತರದಲ್ಲಿ ಏನು ಹಣಕಾಸಿನ ಲೆಕ್ಕಾಚಾರ ಇದೆ ಅದನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವತ್ತೂ ಕೂಡ ಈ ರೀತಿ ಆಗಿಲ್ಲ. ಮುಂಚಿತವಾಗಿ 50 ಲಕ್ಷವನ್ನ ಕೊಟ್ಟು ನಂತರದಲ್ಲಿ ಹಂತ ಹಂತವಾಗಿ ಹಣದ ಬಿಡುಗಡೆ ಆಗ್ತಾ ಇತ್ತು. ಈ ಬಾರಿ ಹಣದ ಬಿಡುಗಡೆ ಆಗದೆ ಇರೋದಕ್ಕೆ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯನ ಅನ್ನೋ ಒಂದು ವಿಚಾರ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣ್ತಾ ಇದೆ. ಸದ್ಯದ ಮಟ್ಟಿಗಂತೂ ಸತೀಶ್ ಅವರು ಹೇಳಿದ್ದಾರೆ, ಬೆಂಗಳೂರು ಕರಗಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗದಂತೆ ಎಷ್ಟು ದೇವಿ ನಮಗೆ ಶಕ್ತಿಯನ್ನ ಕೊಡ್ತಾರೋ ಅಷ್ಟು ಶಕ್ತಿಯಲ್ಲಿ ನಾವು ಕರಗವನ್ನ ಮಾಡಿ ಮುಗಿಸ್ತೇವೆ. ಆದ್ರೆ ಈ ಒಂದು ಸರ್ಕಾರದ ನಡೆ ಅನ್ನೋಕ್ಕಿಂತ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ನಡೆಯಿಂದ ನಮಗೆ ಒಂದಿಷ್ಟು ತೊಂದರೆ ಆಗಿದೆ, ಬೇಜಾರು ಕೂಡ ಆಗಿದೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಆ ಟೈಮಲ್ಲಿ ನಾವು ಕಮಿಟ್ ಆಗಿರ್ತೇವೆ, ಆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಕೂಡ ಹೊರಹಾಕಿರುವಂತದ್ದು ರಂಜಿತ್.